Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾನ್. ಮನಿ ಇಸ್ ಆಲ್ವೇಸ್ ಅಲ್ಟಿಮೇಟ್. ಈ ಮಾತನ್ನ ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ. ಬಟ್ ಈ ದುನಿಯಾದಲ್ಲಿ ದುಡ್ಡೇ ಅಲ್ಟಿಮೇಟ್ ಅನ್ನೋದಕ್ಕೆ ಈಗ ನಡೀತಾ ಇರೋ ಜನರ ಜೀವನನೇ ಸಾಕ್ಷಿ. ಗಾಳಿ, ನೀರು, ಬೆಂಕಿ, ನೆಲ, ಆಕಾಶ ಅನ್ನೋ ಪಂಚಭೂತಗಳನ್ನ ಕಂಟ್ರೋಲ್ ಮಾಡೋ ಹಂತಕ್ಕೆ ಬೆಳೆದು 6ನೇ ಭೂತವಾಗ್ಬಿಟ್ಟಿದೆ. ಈ ದಿನ ಕಣ್ಣಿಗೆ ಕಾಣದ ಶತ್ರುಗಳ ಕಂಟ್ರೋಲ್ಗೆ ಸಿಕ್ಕಿ ಇಡೀ ಸೈಬರ್ಗೆ ಕೊಳ್ಳಿ ಇಡ್ತಾ ಇದೆ. ಅದು ಕೂಡ ಕೇವಲ ಒಂದೇ ಒಂದು ಕ್ಲಿಕ್ನಿಂದ. ಕಾಲ ಬದಲಾದಂತೆ ಜೀವನ ವಿಧಾನಗಳು ಕೂಡ ಬದಲಾಗ್ತವೆ. ಈ ಜನರೇಷನ್ ಅಲ್ಲಿ ಸಿಂಪಲ್ ಆಗಿ ಯಾರನ್ನಾದ್ರೂ ಬರ್ತ್ಡೇಗೋ ಮದುವೆಗೋ ಇನ್ವೈಟ್ ಮಾಡೋದನ್ನ ನೋಡಿರ್ತೀರಾ. ಮೊದಲೆಲ್ಲ ಮದುವೆ ಕಾರ್ಡ್ ಕೊಡಬೇಕು ಅಂದ್ರೆ ಮನೆಗೆ ಹೋಗಿ ಅರಿಶಿನ ಹಚ್ಚಿ ಅಕ್ಕಿ ಕಾಳು ಹಾಕಿ ಪರ್ಸನಲ್ ಆಗಿ ಮೀಟ್ ಮಾಡಿ ಕಾರ್ಡನ್ನು ಕೊಟ್ಟು ಬರ್ತಾ ಇದ್ರು. ಬಟ್ ಈಗ ಇದು ಡಿಜಿಟಲ್ ದುನಿಯಾ. ಈಗೆಲ್ಲ ಜಸ್ಟ್ ಒಂದು ವಾಟ್ಸ್ಆ್ಯಪ್ ಮೆಸೇಜ್ನಲ್ಲಿ ಅಥವಾ ಒಂದು ಕಾರ್ಡ್ ಫೋಟೋ ಕಳಿಸ್ಬಿಟ್ರೆ ಮುಗಿಯಿತು. ಹೆಸರು ಮರೆತರೂ ಕೂಡ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅನ್ನೋ ಒಂದು ಲೈನ್ ಹಾಕ್ಬಿಟ್ರೆ ಲೈನ್ ಕ್ಲಿಯರ್ ಆದಂತೆ. ಹಾಗೆ ಬಂದ ಒಂದು ಕ್ಲಿಕ್ನಲ್ಲಿ ವೆಡ್ಡಿಂಗ್ ಕಾರ್ಡ್ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಮದುವೆ ಇನ್ವಿಟೇಷನ್ ಕೊಟ್ಟಂತೆ ಲೆಕ್ಕ. ಲೈಫ್ ಸೆಟಲ್ ಮಾಡ್ಕೊಂಡಂತಹ ಈ ಇನ್ವಿಟೇಷನ್ ಪ್ಲಾನ್ನ ಲೈಫ್ ಬರ್ಬಾದ್ ಮಾಡೋಕೆ ಸೈಬರ್ ಸೈತಾನ್ರು ಬಳಸ್ಕೊಳ್ತಾ ಇದ್ದಾರೆ. ನಾವು ಹೇಳೋ ಪ್ರತಿ ಸೈಬರ್ ಕಥೆಯಲ್ಲಿ 4 ಕ್ಯಾರೆಕ್ಟರ್ಸ್ ಇರ್ತಾವೆ. ಒಬ್ರು ಮೋಸ ಹೋಗೋರು, ಮತ್ತೊಬ್ರು ಮೋಸ ಮಾಡೋರು, ಇನ್ನೊಬ್ರು ಮೋಸ ಮಾಡೋರನ್ನ ಭೇದಿಸೋರು, ಕೊನೆಯವರು ಮೋಸ ಹೋಗದಂತೆ ಸಲಹೆ ಕೊಡೋರು. ಈಗಲೂ ನಾವು ಅದೇ ಕಥೆನೇ ಹೇಳ್ತಾ ಇರೋದು. ಯಾಕಂದ್ರೆ ಸೈಬರ್ ಕಥೆಗಳು ಶುರುವಾಗೋದೆ ಮೋಸ ಮಾಡೋರಿಂದ, ಕೊನೆ ಆಗೋದು ಮೋಸ ಮಾಡೋರನ್ನ ಭೇದಿಸೋರಿಂದ. ವಿಷಯಕ್ಕೆ ಬರೋದಾದ್ರೆ, ಬೆಂಗಳೂರಿನ ರಾಜೇಶ್ ಅನ್ನೋ ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್. ತುಳಸಿ ಗಿಡದಂತೆ ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡಿದಂಥ ಆತ ಆಲದ ಮರದಂತೆ ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಸೆ ಆತನಲ್ಲಿ ಇದ್ದೇ ಇತ್ತು. ಬಿಸ್ನೆಸ್ ಏನೋ ಚೆನ್ನಾಗೇ ನಡೀತಾ ಇತ್ತು. ಇಲ್ಲಿವರೆಗೂ ರಾಜೇಶ್ 7-8 ಲಕ್ಷದವರೆಗೂ ಕೂಡ ಅಕೌಂಟ್ನಲ್ಲಿ ಇಟ್ಕೊಂಡಿದ್ರು. ಈ ನಡುವೆನೇ ಅದರಿಂದ 1-3 ಲಕ್ಷ ವಿತ್ಡ್ರಾ ಮಾಡಿಕೊಂಡು ಸ್ಕೂಲ್ ಫೀಸು, ಮನೆ ಇಂಟೀರಿಯರ್ ವರ್ಕ್ಗೆ ಅಂತ ಖರ್ಚು ಮಾಡಿದ್ರು. ಈಗ ರಾಜೇಶ್ ಅಕೌಂಟ್ನಲ್ಲಿದ್ದದ್ದು ಬರೀ 4,06,000 ಮಾತ್ರ. ಯಾವಾಗಲೂ ಬಿಸ್ನೆಸ್ ಮೈಂಡ್ನಿಂದಾನೇ ಥಿಂಕ್ ಮಾಡುವಂಥ ರಾಜೇಶ್ ಆದಾಯ ಮತ್ತೆ ಖರ್ಚು ಎರಡನ್ನೂ ಕೂಡ ಬ್ಯಾಲೆನ್ಸ್ ಆಗಿ ನಡೆಸ್ತಾ ಇದ್ರು. ಒಂದಿನ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನಲ್ಲಿದ್ದಂಥ ರಾಜೇಶ್ಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಬರುತ್ತೆ. ಆ ವಾಟ್ಸ್ಆ್ಯಪ್ ಮೆಸೇಜ್ ಮತ್ತಷ್ಟು ಮಂಡೆ ಬಿಸಿ ಮಾಡಿಬಿಡುತ್ತೆ. ಈಗೆಲ್ಲ ಚೆಕ್ಕು, ಪಾಸ್ಬುಕ್ಕಿನ ಕೆಲಸಗಳು ಕಡಿಮೆ ಆಗಿದ್ರಿಂದ, ಬ್ಯಾಂಕ್ ಬಾಗಿಲು ಕೂಡ ನೆನಪಿಲ್ಲದ ದಿನಗಳಾಗಿರೋದ್ರಿಂದ ರಾಜೇಶ್ಗೆ ಆ ಒಂದು ಮೆಸೇಜ್ ನಿಜ ಅಂತ ಅನಿಸ್ಬಿಡ್ತು. ಬಟ್ ಆ ಮೆಸೇಜ್ನ ಒಂದೇ ಕ್ಲಿಕ್ ರಾಜೇಶ್ ಬಿಸ್ನೆಸ್ ಜರ್ನಿಗೆ ಚೆಕ್ಮೇಟ್ ಇಟ್ಬಿಡ್ತು. ಆತನ ಆಲದ ಮರದ ಕನಸಿಗೆ ಹಾಲಾಹಲ ಸುರಿದಂಗಾಯಿತು. ಲೈಫ್ ಮತ್ತೆ 0 ಕಡೆ ಬೀಳುವಂತಾಯಿತು. ಸಣ್ಣ ಬಿಸ್ನೆಸ್ ಮ್ಯಾನ್ ರಾಜೇಶ್ಗೆ ಆ ದಿನ ಬಂದಿದ್ದ ಮೆಸೇಜ್ ಒಂದು ಅನ್ನೋನ್ ನಂಬರ್ದು. ವಾಟ್ಸ್ಆ್ಯಪ್ನಲ್ಲಿ ಬಂದಿದ್ದ ಆ ಮೆಸೇಜ್ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದೇ ಆಗಿತ್ತು. ಡಿಯರ್ ಕಸ್ಟಮರ್, ಯೋರ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಬ್ಲಾಕ್ ಟುಡೇ ಅಂತ ಬಂದಿದ್ದ ಆ ಮೆಸೇಜ್ನ ನೋಡಿ, ಅರೆ ನನ್ನ ಅಕೌಂಟ್ನ ಬ್ಲಾಕ್ ಮಾಡ್ತಾರಾ, ಇದೇನಿದು ಅಂತ ಕಣ್ಣರಳಿಸಿ ಮೆಸೇಜ್ ಓದಿದ ರಾಜೇಶ್ಗೆ ಪೂರ್ತಿಯಾಗಿ ಕಂಡಿದ್ದು, ಆತ್ಮೀಯ ಗ್ರಾಹಕರೇ, ನೀವು KYC ಮಾಡಿಲ್ಲದ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟ್ನ ಈ ದಿನ ಬ್ಲಾಕ್ ಮಾಡಲಾಗುತ್ತೆ. ಸೊ ನಿಮ್ಮ ಅಕೌಂಟ್ ರನ್ನಿಂಗ್ನಲ್ಲಿ ಇರಬೇಕು ಅಂದರೆ
ಈ ಕೂಡಲೇ ನೀವು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿ. ನೀವೇ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಮೆಸೇಜ್ ಇರುತ್ತೆ. ಇಲ್ಲಿ ರಾಜೇಶ್ಗೆ ಡೌಟ್ ಬಂತಾದರೂ ಅದು ಕಂಪ್ಲೀಟ್ ಆಗಿ ಆತನ ಅಕೌಂಟ್ ಇದ್ದ ಬ್ಯಾಂಕ್, ಆ ಬ್ಯಾಂಕ್ನ ಒರಿಜಿನಲ್ ಫೋಟೋ ಎಲ್ಲ ನಂಬುವಂತೆ ಇತ್ತು. ಬಂದ ಆ ಲಿಂಕ್ ಈ ಹಿಂದೆ ಬಂದಿದ್ದ ಬ್ಯಾಂಕ್ ಮೆಸೇಜ್ ಥರಾನೇ ಇತ್ತು. ಆದರೆ ಈಗ ರಾಜೇಶ್ಗೆ ಬಂದಿದ್ದು ಬರೀ ಮೆಸೇಜ್ ಲಿಂಕ್ ಅಲ್ವೇ ಅಲ್ಲ, ಒಂದು APK ಫೈಲ್. ಅಕೌಂಟ್ನಲ್ಲಿರೋ ನಂಬರ್ಗಳನ್ನೆಲ್ಲ ಬರೆದು ಬಾಯ್ಗೆ ಹಾಕೊಂಡು ಹೋಗೋ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್. ಇಂಥ APK ಫೈಲ್ಗಳ ಸ್ಕ್ಯಾಮ್ ಬಗ್ಗೆ ರಾಜೇಶ್ಗೂ ಗೊತ್ತಿತ್ತು. ಆದರೂ ಈಗ ಬ್ಯಾಂಕ್ಗೆ ನಾನು ಹೋಗ್ತಾ ಇಲ್ಲ, ಎಲ್ಲ ಡಿಜಿಟಲಲ್ಲೇ ನಡೀತಾ ಇದೆ, ಸೊ ಬ್ಯಾಂಕ್ನವರೇ ಕಳಿಸಿರಬಹುದು ಅಂದ್ಕೊಂಡು ಲಿಂಕ್ ಓಪನ್ ಮಾಡೋ ಯೋಚನೆಯಲ್ಲಿದ್ದ. ಬಟ್ ಈಗಲೂ ರಾಜೇಶ್ಗೆ ಮೈಂಡ್ನಲ್ಲಿ ಒಂದು ಡೌಟ್ ಇತ್ತು. ಫಿಂಗರ್ನಲ್ಲಿ ಅಳುಕಿತ್ತು. ಬಟ್ ಮೆಸೇಜ್ನಲ್ಲಿ ಹೇಳಿದಂತೆ ಅಕೌಂಟ್ ಬ್ಲಾಕ್ ಮಾಡಿಸ್ಬಿಟ್ರೆ ನನ್ನ ಬಿಸ್ನೆಸ್ಗೆಲ್ಲ ಏಟ್ ಬೀಳುತ್ತಲ್ಲ, ಕೂತಲ್ಲೇ ಇದ್ರ ಕಥೆ ಏನಂತ ನೋಡೇ ಬಿಡೋಣ, OTP GTP ಅಂತ ಕೇಳಿದ್ರೆ ಉಗಿದು ಉಪ್ಪು ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಲಿಂಕನ್ನು ಕ್ಲಿಕ್ ಮಾಡಿ APK ಫೈಲ್ ಓಪನ್ ಮಾಡೇ ಬಿಟ್ಟ. ಆ APK ಫೈಲ್ ಸೀದಾ ಡೌನ್ಲೋಡ್ ಆಗಿ ಡೌನ್ಲೋಡ್ ಲಿಸ್ಟ್ ಸೇರ್ಕೊಂಡಿತ್ತು. ಗುಳ್ಳೆ ನರಿಗಳಿದ್ದ ಗುಹೆಗೆ ಜಿಂಕೆ ಎಂಟ್ರಿ ಕೊಟ್ಟಂತೆ ಒಂದೇ ಒಂದು ಕ್ಲಿಕ್ನಿಂದ ರಾಜೇಶ್ ಡಾರ್ಕ್ ವೆಬ್, ಮ್ಯೂಲ್ ಅಕೌಂಟ್ಸ್, ಮಾಲ್ವೇರ್ಸ್ನಂಥ ಕಳ್ಳರ ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟಿದ್ದ. ಫೋನ್ ಪ್ಯಾಟರ್ನ್ ಓಪನ್ ಮಾಡಿ ಸೈಬರ್ ಕಿಲ್ಲರ್ಸ್ಗೆ ತನ್ನ ಅಕೌಂಟ್ನ ಕೀ ಕೊಟ್ಬಿಟ್ಟಿದ್ದ. ಗಣಿ ತೋಡಿ ಮನಿ ಮಾಡುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಹೊಡೆದ್ರೆ ಕುಂಭಸ್ಥಳವನ್ನೇ ಹೊಡಿಬೇಕು ಅನ್ನೋ ಖದೀಮರು ಒಂದು ಕಡೆ ಇದ್ರೆ, ತುಂಬಾ ತಾಳ್ಮೆಯಿಂದ ಬೇಟೆಗಿಳಿದ ಕಾಡ್ ಬೆಕ್ಕಂತೆ ಕಾದು ಕಾದು ಕೊಳ್ಳೆ ಹೊಡೆಯೋರು ಈ ಸೈಬರ್ ಸ್ಕ್ಯಾಮರ್ಸ್. ಇವರ ಸ್ಟ್ರಾಟಜಿ ಏನು ಗೊತ್ತಾ? ಸುಳ್ಳನ್ನು ನಂಬಿಸ್ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನಿಜ ಇರಬೇಕು ಅನ್ನೋದು. ಇದೇ ಸ್ಟ್ರಾಟಜಿಯನ್ನು ರಾಜೇಶ್ಗೆ ಅವರು ಅಪ್ಲೈ ಮಾಡಿದರು. ವರ್ಕೌಟ್ ಕೂಡ ಆಯಿತು. ಈಗ ನಡೆಯೋದೇ ಅಸಲಿ ಮನಿ ಕ್ರೈಮ್ ಗೇಮ್. ದ ಹಿಡನ್ ಡೇಂಜರ್ ಆಫ್ APK ಫೈಲ್ಸ್. ಯುದ್ಧ ಭೂಮಿಯಲ್ಲಿ ಯಾವ ಥರದ ವೆಪನ್ಗಳಿರ್ತಾವೋ ಹಾಗೆ ಸೈಬರ್ ಜಗತ್ತಲ್ಲಿ ಈ APK ಫೈಲ್ ಕೂಡ ಸೈಬರ್ ಖದೀಮರ ಒಂದು ವೆಪನ್ ಆಗಿದೆ. ಇದೇ ವೆಪನ್ ರಾಜೇಶ್ ಮೇಲೆ ಅವರು ಬಳಸಿದ್ರು. ಫಸ್ಟ್ ಆಫ್ ಆಲ್, ರಾಜೇಶ್ಗೆ ಬಂದಿದ್ದು ಬ್ಯಾಂಕ್ನವರ ಮೆಸೇಜ್ ಅಲ್ವೇ ಅಲ್ಲ, ಅದು ಪಕ್ಕಾ ಫ್ರಾಡ್ಗಳ ಮೆಸೇಜ್. ಅದು ಗೊತ್ತಿದ್ದು ಗೊತ್ತಿಲ್ಲದಂತೆ ರಾಜೇಶ್ ಅದನ್ನು ಕ್ಲಿಕ್ ಮಾಡಿ ಆಗಿತ್ತು. ಆ APK ಫೈಲ್ಗಳು ಸಖತ್ ಹಿಡನ್ ಡೇಂಜರ್ ಇದ್ದಂತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಅದು ಸೈಲೆಂಟ್ ಆಗಿ ಪ್ರೋಗ್ರಾಮನ್ನು ಶುರು ಮಾಡ್ತಾ ಹೋಗುತ್ತೆ. ಅದನ್ನೇ ರ್ಯಾಟ್ ಅಂತಾರೆ. ಇಲ್ಲಿ RAT ಅಂದರೆ ರ್ಯಾಟ್ ಅಂದರೆ ಇಲಿನೋ ಹೆಗಣನೋ ಅಲ್ಲ, ರಿಮೋಟ್ ಆಕ್ಸೆಸ್ ಟೂಲ್ ಅಂತ ಅರ್ಥ. ಈ ಟೆಕ್ನಿಕ್ನಿಂದಾನೇ ಸೈಬರ್ ಕಳ್ಳರ ಮುಂದೆ ರಾಜೇಶ್ ಅಕೌಂಟ್ ತೆರೆದ ಪುಸ್ತಕದಂತೆ ಇತ್ತು. ತೆರೆದ ಅಕೌಂಟೇ ಆಗಿತ್ತು. ರಾಜೇಶ್ APK ಫೈಲ್ ಡೌನ್ಲೋಡ್ ಮಾಡಿದ ಮೇಲೆ ಆಗಿದ್ದೇನು ಹೇಳ್ತೀವಿ ಕೇಳಿ. ಮೊದಲನೇದಾಗಿ ಸ್ಕ್ಯಾಮರ್ಸ್ ಮೊಬೈಲ್ನ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಂಡ್ರು. ಎಲ್ಲ OTP, SMS, ಪಾಸ್ವರ್ಡ್ಗಳನ್ನು ಇಂಟರ್ಸೆಪ್ಟೆಡ್ ಮಾಡಿದ್ರು. ರಿಮೋಟ್ ಮೂಲಕ ಬ್ಯಾಂಕಿಂಗ್ ಅಪ್ಲಿಕೇಶನ್ಗೆ ಲಾಗಿನ್ ಆದರು. ಜಸ್ಟ್ ಮಿನಿಟ್ಗಳಲ್ಲೇ ಅಕೌಂಟ್ನ ಪೂರ್ತಿ ಖಾಲಿ ಮಾಡಿದ್ರು. ರಾಜೇಶ್ ಮೈಂಡ್ಗೆ ಹಿಡಿದಿದ್ದ ಜಡ್ಡು ಇಳಿಯುವಷ್ಟರಲ್ಲಿ, ಅದು ಸ್ಕ್ಯಾಮ್ ಅನ್ನೋ ಅರಿವು ತಿವಿದು ಎಚ್ಚರಿಸುವಷ್ಟರಲ್ಲಿ ರಾಜೇಶ್ನ ಸೇವಿಂಗ್ ಅಕೌಂಟ್ನಲ್ಲಿ ಉಳಿದಿದ್ದ 4,06,000 ರೂಪಾಯಿ ಝೀರೋ ಆಗಿಬಿಟ್ಟಿತ್ತು. ಬದುಕಿನ ಸಾಕ್ಷಾತ್ಕಾರದ ಬಗ್ಗೆ ತಿಳಿಯೋಕೆ ಪುಸ್ತಕಗಳಿದ್ದಾವೆ. ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ತಿಳಿಸೋಕೆ ಹಾಡುಗಳೇ ಇದ್ದಾವೆ. ಬಟ್ ವಿನಾಶಕಾರಿ ಸಾಕ್ಷಾತ್ಕಾರ ಹೇಗಿರುತ್ತೆ ಅಂತ ಗೊತ್ತಾಗೋದು ಇದೇ ಸೈಬರ್ ಕಿಲ್ಲರ್ಗಳಿಂದ.
ಖಾತೆ ಖತಮ್ ಆಗ್ತಾ ಇದ್ದಂತೆ ರಾಜೇಶ್ ಬ್ಯಾಂಕ್ಗೆ ಬೆವರು ಸುರಿಸ್ತಾ ಓಡಿ ಹೋಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಸೈಬರ್ ಸ್ಕ್ಯಾಮರ್ಸ್ನ ಟ್ರಾನ್ಸಾಕ್ಷನ್ ಕಾಮಗಾರಿ ಕಂಪ್ಲೀಟ್ ಆಗಿತ್ತು. ಬ್ಯಾಂಕ್ನವರು ನಾವು ಯಾವುದೇ ಮೆಸೇಜ್ ಕಳಿಸಿಲ್ಲ, APK ಫೈಲ್ಗಳನ್ನು ಬ್ಯಾಂಕ್ನವರು ಕಳಿಸೋದೇ ಇಲ್ಲ ಅಂತ ಹೇಳಿ ರಾಜೇಶ್ ಕಡೆ ದೀನವಾಗಿ ನೋಡಿದ್ರು. ಈಗ ಮಾಡೋದೇನಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅನ್ನೋ ಸಲಹೆ ಬಿಟ್ಟರೆ ಅಲ್ಲಿ ಇನ್ನೇನು ಕೇಳೋಕೆ ಇರಲಿಲ್ಲ. ರಾಜೇಶ್ ಪಕ್ಕಾ ಪ್ರೀ ಪ್ಲಾನ್ಡ್ ಸ್ಕ್ಯಾಮ್ಗೆ ಬಲಿಯಾಗ್ಬಿಟ್ಟಿದ್ದ. ಕೂಡಿಟ್ಟಿದ್ದ ಪ್ರತಿ ರೂಪಾಯಿ ಆತನ ಬೆವರಿನ ಹನಿಗೆ ಸಿಕ್ಕ ಪ್ರತಿಫಲವಾಗಿತ್ತು. ಬಟ್ ಸೈಬರ್ ಪೀಡೆಗಳು ಬೆರಳ ತುದಿಯಲ್ಲೇ ಅದೆಲ್ಲವನ್ನ ದೋಚಿಬಿಟ್ಟಿದ್ರು. ಎದೆ ಹಿಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಜೇಶ್ ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟರು. ಸಣ್ಣ ಬಿಸ್ನೆಸ್ ಶುರು ಮಾಡ್ತಾ ಇಲ್ಲಿವರೆಗೂ ಕೂಡಿಟ್ಟ ಹಣ ಎಲ್ಲ ಹೋಯ್ತು ಸರ್ ಅಂತ ಬಿಕ್ಕು ಅಂತ ಬಿಕ್ಕುತ್ತಲೇ ಹೇಳ್ಕೊಂಡ. ಕೂಡಲೇ ಪೊಲೀಸರು ಸೈಬರ್ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಸೈಬರ್ ಕಿಲ್ಲರ್ಗಳ ಟ್ರ್ಯಾಪ್ಗೆ ಬಲೆ ಬೀಸ್ತಾರೆ. ರಾಜೇಶ್ಗೆ ಮತ್ತೆ ಕಳ್ಕೊಂಡ ಹಣ ಸಿಗೋದು ಡೌಟೇ. ಯಾಕಂದ್ರೆ ಅದು ಕಣ್ಮುಂದೆ ಇರೋ ಜಗತ್ತಲ್ಲ, ಅದೊಂದು ಕಗ್ಗತ್ತಲಿಂದ ಕೂಡಿದ ಜಗತ್ತು ಅಂತ ನಮಗೂ ನಿಮಗೂ ಎಲ್ರಿಗೂ ಗೊತ್ತು. ಬಟ್ಟೆ ಅಂದಮೇಲೆ ಮಾಸಲಾಗೋದು, ಮನುಷ್ಯರಂದ ಮೇಲೆ ಮೋಸ ಹೋಗೋದು ಮಾಮೂಲಿ ಅನ್ನೋ ಥರ ರಾಜೇಶ್ ಈಗ ಅತಿ ದಾರುಣವಾಗಿ ಮೋಸ ಹೋಗಿದ್ದಾನೆ. ಇಂಥ ಮೋಸಗಳಿಂದ ಬಚಾವಾಗೋದು ಹೇಗೆ? ಕಷ್ಟದ ದುಡ್ಡನ್ನ ಸೇಫ್ ಆಗಿ ಇಟ್ಕೊಳ್ಳೋದು ಹೇಗೆ? ಇನ್ಸ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋ ಮುಂಚೆ ಏನನ್ನ ಫಾಲೋ ಮಾಡಬೇಕು? ಟೆನ್ಷನ್ ಬಿಡಿ, ನಿಮಗೆ ಸೇಫ್ ಝೋನ್ ತೋರಿಸೋ ಜವಾಬ್ದಾರಿ ನಮ್ಮದು. ರಾಜೇಶ್ ಸ್ಟೋರಿ ಕೇಳಿದ ಮೇಲೆ ಬಹುಶಃ ನಿಮಗೆ ಒಂದು ಗಾದೆ ಮಾತಂತೂ ಖಂಡಿತವಾಗಲೂ ನೆನಪಿಗೆ ಬರ್ಬೋದು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆ ಮಾತು ಈ ಸೈಬರ್ ಅಪರಾಧ ಪ್ರಕರಣಗಳಿಗೆ ಸರಿಯಾಗೇ ಹೊಂದುತ್ತೆ. ಪಾಪ, ಮೋಸಕ್ಕೆ ಒಳಗಾಗೋರು ಕಷ್ಟಪಟ್ಟು ವರ್ಷಾನುಗಟ್ಟಲೆಯಿಂದ ಸೇವ್ ಮಾಡಿಕೊಂಡಿದ್ದ ಹಣವನ್ನ ಈ ಸೈಬರ್ ವಂಚಕರು ಕೆಲವೇ ನಿಮಿಷಗಳಲ್ಲಿ ಎಗರಿಸ್ಬಿಡ್ತಾರೆ. ಪಾಪ, ಹಣ ಕಳ್ಕೊಂಡವರ ಪಾಡು ನಿಜಕ್ಕೂ ಕಷ್ಟ. ರಾಜೇಶ್ ಎಷ್ಟೇ ಬುದ್ಧಿವಂತನಾಗಿದ್ರೂ ಕೂಡ APK ಫೈಲ್ ಆತನ ಹಣವನ್ನ ತತ್ಕ್ಷಣದಲ್ಲಿ ಎಗರಿಸ್ಬಿಡ್ತು. ಇಂಥ ಟ್ರ್ಯಾಪ್ಗೆ ಬಿದ್ದಿರೋದು ಕೇವಲ ರಾಜೇಶ್ ಮಾತ್ರನಾ ಅಂದ್ರೆ ನೋ, ಚಾನ್ಸೇ ಇಲ್ಲ. ಅನೇಕ ಜನರು ಬಾವಿಗೆ ಬಿದ್ದಿದ್ದಾರೆ. ಅದು ನೀರಿರೋ ಬಾವಿಯಲ್ಲ, ಸೈಬರ್ ಕ್ರೈಮ್ ಬಾವಿ. ರಾಜೇಶ್ ರೀತಿನೇ APK ಫೈಲ್ ನಂಬಿ ಮೋಸ ಹೋದವರು ಬೆಂಗಳೂರಿನ ಶಿವಾನಂದ ಸ್ವಾಮಿ. ಇವರ 80 ವರ್ಷದ ತಾಯಿ ಹೆಸರಲ್ಲಿ ಖಾತೆ ಇದ್ದು, ಖಾತೆಗೆ ಶಿವಾನಂದ ಸ್ವಾಮಿ ಅವರ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು. ಕಳೆದ ಏಪ್ರಿಲ್ 9ನೇ ತಾರೀಕು ಗಂಗಮ್ಮ ಅವರ ಬ್ಯಾಂಕ್ ಖಾತೆಗೆ ₹1 ಸಂದಾಯವಾಗಿತ್ತು. ಇದಾದ ಬಳಿಕ ಶಿವಾನಂದ ಸ್ವಾಮಿ ವಾಟ್ಸ್ಆಪ್ ನಂಬರ್ಗೆ ಅಪರಿಚಿತ ನಂಬರ್ನಿಂದ APK ಫೈಲ್ ಒಂದು ಬಂದಿತ್ತು. ನಿಮ್ಮ ವಾಹನದ ಸಂಚಾರ ನಿಯಮ ಉಲ್ಲಂಘನೆ ದಂಡ ಬಾಕಿ ಉಳ್ಕೊಂಡಿದೆ. APK ಫೈಲ್ನ ಅಂದರೆ ಆ ಲಿಂಕ್ನ ಕ್ಲಿಕ್ ಮಾಡಿ ದಂಡ ಪಾವತಿಸಿ, ಇಲ್ಲದೇ ಇದ್ರೆ ವಾರೆಂಟ್ ಜಾರಿ ಆಗುತ್ತೆ, ಅದಾದ್ಮೇಲೆ ಬಂಧಿಸಬೇಕಾಗುತ್ತೆ ಅನ್ನುವಂಥ ಸಂದೇಶ ಆಯಿತು. ಪೊಲೀಸರ ಕಡೆಯಿಂದಾನೇ ಸಂದೇಶ ಬಂದಿರಬಹುದು ಅಂತ ಭಾವಿಸಿದಂಥ ಶಿವಾನಂದ ಸ್ವಾಮಿ ಅವರು APK ಫೈಲ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ದಾರೆ. ತಕ್ಷಣ ಮೊಬೈಲ್ ಹ್ಯಾಕ್ ಆಗಿದ್ದು ಕೆಲ ನಿಮಿಷ ವರ್ಕೇ ಆಗಲಿಲ್ಲ. ಇದಾದ ಬಳಿಕ ಮೊಬೈಲ್ ಕಾರ್ಯನಿರ್ವಹಣೆಗೆ ಲಭ್ಯವಾಗಿದ್ದು ಗಂಗಮ್ಮ ಅವರ ಖಾತೆಯಲ್ಲಿದ್ದಂಥ ₹1.50 ಲಕ್ಷ ಕಡಿತಗೊಂಡಿರುವಂಥ ಸಂದೇಶ ಬರುತ್ತೆ. ಪಾಪ ರೀ, 80 ವರ್ಷದ ತಾಯಿ
ಒಂದೊಂದು ರೂಪಾಯಿನ ಉಳಿಸಿದ್ದ ಹಣ ಎಲ್ಲವೂ ಕೂಡ ಸೈಬರ್ ವಂಚಕರ ಪಾಲಾಗ್ಬಿಡ್ತು. ಶಿವಾನಂದ ಸ್ವಾಮಿ ಅವರು ಪೊಲೀಸರೇ ಮೆಸೇಜ್ ಮಾಡಿರಬಹುದು ಅಂತ ನಂಬಿಕೊಂಡು APK ಫೈಲ್ ಲಿಂಕನ್ನು ಅವರು ಕ್ಲಿಕ್ ಮಾಡಿದ್ದಾರೆ. ಕ್ಲಿಕ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ನನ್ನ ಮೊಬೈಲ್ ಹ್ಯಾಕ್ ಮಾಡಿ ಸೈಬರ್ ವಂಚಕರು 1.5 ಲಕ್ಷ ರೂಪಾಯಿ ದೋಚಿದ್ರು ಅಂತ ಅವರು ಅಳಲು ತೋಡ್ಕೊಂಡ್ರು. ಅಂದಹಾಗೆ APK ಫೈಲ್ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣ ಮೊಬೈಲ್ ಕಂಟ್ರೋಲ್ ಸೈಬರ್ ವಂಚಕರ ಕೈಗೆ ಸಿಗುತ್ತೆ. ಆಗ ಅವರು ಬ್ಯಾಂಕ್ ಖಾತೆ ವಿವರ ಸಂಗ್ರಹಿಸಿ OTPಯನ್ನು ಅವರೇ ಪಡ್ಕೊಂಡು ಹಣ ವರ್ಗಾವಣೆ ಮಾಡಿಕೊಳ್ತಾರೆ. ಈ ರೀತಿಯಾಗಿ ವಂಚನೆ ಮಾಡೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ವಂಚನೆ ಸಲುವಾಗಿಯೇ ಸೈಬರ್ ಕ್ರಿಮಿಗಳು APK ಫೈಲ್ಗಳನ್ನು ಸೃಷ್ಟಿ ಮಾಡಿರ್ತಾರೆ. ಹಬ್ಬದ ಶುಭಾಶಯ, ಗ್ರೀಟಿಂಗ್ ಕಾರ್ಡ್ ಕಳಿಸೋ ನೆಪದಲ್ಲಿ APK ಫೈಲ್ಗಳನ್ನು ವಾಟ್ಸ್ಆ್ಯಪ್ ಮುಖಾಂತರ ಅವರು ಕಳಿಸ್ತಾರೆ, ಫಾರ್ವರ್ಡ್ ಆಗಿ ಕಳಿಸ್ತಾರೆ. ಇವುಗಳನ್ನು ಕ್ಲಿಕ್ ಮಾಡಿದ ಕೂಡಲೇ ಇಡೀ ಮೊಬೈಲ್ನ ಡೇಟಾ ವಂಚಕರಿಗೆ ಲಭ್ಯವಾಗಲಿದ್ದು ಖಾಸಗಿ ಮಾಹಿತಿಯನ್ನು ಕೂಡ ಕದೀತಾರೆ. ಜೊತೆಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಬರೋ OTPಯನ್ನು ಪಡ್ಕೊಂಡು ಅದನ್ನು ಬಳಸ್ಕೊಂಡು ಹಣ ವರ್ಗಾವಣೆ ಮಾಡಿಕೊಳ್ತಾರೆ. ಇದು ಸೈಬರ್ ವಂಚಕರ ಸಿಂಪಲ್ ಟ್ರಿಕ್. APK ಫೈಲ್ಗೆ ಸಂಬಂಧಪಟ್ಟಂತೆ ಜನರು ತುಂಬಾನೇ ಕೇರ್ಫುಲ್ ಆಗಿರಬೇಕು. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಹೊರತುಪಡಿಸಿ ಯಾವುದನ್ನು ಡೌನ್ಲೋಡ್ ಮಾಡಿಕೊಳ್ಬಾರ್ದು. ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಆಂಟಿವೈರಸ್ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಇದರಿಂದ ಸ್ಪೈವೇರ್ ಬಳಸಿರೋ APK ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರು ಮೊಬೈಲಲ್ಲಿರುವಂಥ ಮಾಹಿತಿ ಕದಿಯೋದನ್ನು ತಡೆಗಟ್ಟೋಕೆ ಅವಕಾಶ ಇರುತ್ತೆ. ಅಲ್ಲದೆ ಅಪರಿಚಿತರು ಮಾತ್ರವಲ್ಲದೆ ಪರಿಚಯಸ್ಥರು ಕೂಡ ಕಳಿಸೋ APK ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಬಾರ್ದು. Banks will never send APK file or ask you to update KYC via WhatsApp, SMS or random links. If in doubt, always visit your bank's official website or bank's app. Never download APK files, Android apps from unknown links. These often contain malware like remote access Trojan, RATs that can silently steal your data. If you receive an urgent KYC or account block message, call your bank's official number to verify. It's better to be cautious than lose money. ಸೈಬರ್ ಕ್ರೈಮ್ನಿಂದ ಹಣ ಕಳ್ಕೊಂಡ್ರೆ ಅಥವಾ ನಿಮ್ಮನ್ನ ಟ್ರ್ಯಾಪ್ ಮಾಡೋಕೆ ಯತ್ನ ಪಟ್ಟರೆ ನೀವು ಕೂಡಲೇ cybercrime.gov.in ಇದಕ್ಕೆ ರಿಪೋರ್ಟ್ ಮಾಡಿ ಅಥವಾ 1930 ಈ ನಂಬರ್ಗೆ ಕಾಲ್ ಮಾಡಿ. Keep antivirus protection enabled on your phone and restrict app permissions. Do not allow your app to access SMS, contacts, or storage unless absolutely necessary. Report such incidents immediately on cybercrime.gov.in or call 1930. Fast action increases the chances of preventing further losses. ಇದಿಷ್ಟೇ ಅಲ್ಲ, ಕೂಡಲೇ ಹತ್ರ ಇರೋ ಬ್ರಾಂಚ್ಗೆ ಹೋಗಿ ನಿಮ್ಮ ಅಕೌಂಟ್ನ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಿಸಬೇಕು. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗನ್ನು ಡಿಆಕ್ಟಿವೇಟ್ ಮಾಡಿಸಬೇಕು. ನೀವು ಮತ್ತೆ ಶುರು ಮಾಡೋವರೆಗೂ ಎಲ್ಲ ಟ್ರಾನ್ಸಾಕ್ಷನ್ನ ನೀವು ಬ್ಲಾಕ್ ಮಾಡಿಸಬೇಕು. ಒಂದು ವೇಳೆ ನಿಮ್ಮ ಅಕೌಂಟ್ನಿಂದ ಹಣ ಕಳ್ಕೊಂಡಿದ್ರೆ ಆ ಅಕೌಂಟ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿಸ್ಬಿಡಿ. ಈ ಎಲ್ಲ ಅಂಶಗಳು ತುಂಬಾನೇ ಮುಖ್ಯ. ಆದರೆ ಸೈಬರ್ ವಂಚಕರ ಕಣ್ಣಿಗೆ ಬೀಳಬಾರ್ದು. ಬಿದ್ದರೂ ತಪ್ಪಿಸ್ಕೊಳ್ಬೇಕಂದ್ರೆ ಒಂದು ಸರಳವಾದ ಉಪಾಯ ಇದೆ. ಅದೇನು ಅಂತಂದ್ರೆ ಸೈಬರ್ ವಂಚನೆಯ ಬಗ್ಗೆ ಆಗಾಗ ಅಪ್ಡೇಟ್ ಆಗ್ತಾ ಇರೋದು. ಸೈಬರ್ ಕ್ರೈಮ್ ಹೇಗೆ ನಡೆಯುತ್ತೆ, ಹೊಸ ಹೊಸ ವಿಧಾನಗಳೇನು, ಇದರಿಂದ ಬಚಾವಾಗೋದು ಹೇಗೆ ಅನ್ನೋ ಇನ್ಫಾರ್ಮೇಟಿವ್ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಳ್ಬೇಕು. ಬ್ಯಾಂಕ್ನವರು ಕಂಡಕ್ಟ್ ಮಾಡೋ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ನೀವು ತಿಳ್ಕೊಳ್ಬೇಕು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.
Presented by Axis Bank. Manapurvaka Open.